ತುಮಕೂರಿನ ಮದ್ಯಪ್ರಿಯರು 24 ಗಂಟೆಗೂ ಫುಲ್ ಕಿಕ್. ಮುಂಜಾನೆಯೇ ಬಾರ್ಗಳು ಓಪನ್, ಕಂಡು ಕಾಣದಂತಿದ್ದಾರೆ ಅಬಕಾರಿ ಅಧಿಕಾರಿಗಳು. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರ್ರುಳಿತನ. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆನೆ ಮದ್ಯಪ್ರಿಯರು ನಶೆಯಲ್ಲಿ ತೇಲ್ತಾ ಇರ್ತಾರೆ. ಹೌದು, ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಹಲವು ಬಾರ್ಗಳು ಬೆಳಿಗ್ಗೆ 5:30ಕ್ಕೆ ಓಪನ್ ಆಗಿರ್ತವೆ. ಇಲ್ಲಿ ಜನ ಬೆಡ್ ಕಾಫಿ ಬದಲಿಗೆ ಕುಡಿಯೋದು ಸಾರಾಯನ. ಇಲ್ಲಿನ ನವೀನ ವೈನ್, ಕಲ್ಪನಾ ವೈನ್, ಅನ್ನಪೂರ್ಣೇಶ್ವರಿ ವೈನ್, ನಂಜುಂಡೇಶ್ವರ ವೈನ್, ಎಂಜಿ ರಸ್ತೆ ಸಮೀಪದ ಶ್ರೀನಿವಾಸ್ ಬಾರ್, ಶಿಲ್ಪಾ ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಬಾರ್ಗಳಲ್ಲಿ ಮದ್ಯವನ್ನ ಮುಂಜಾನೆಯ ನಸುಕಿನಲ್ಲೇ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈ ವೈನ್ ಶಾಪ್ಗಳಲ್ಲಿ ಅಪ್ರಾಪ್ತರನ್ನ ಬಳಸಿಕೊಂಡು ಮದ್ಯ ಮಾರಾಟ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ. ಈ ಬಗ್ಗೆ ಸುದ್ದಿ ಮಾಡಲು ಜನಶ್ರೀ ತಂಡ ಅಲ್ಲಿ ಹೋದ್ರೆ ಕೆಲವರು ಎದ್ನೋ ಬಿದ್ನೋ ಅಂತ ಕಾಲ್ಕಿದ್ರು, ಮತ್ತೆ ಕೆಲವರು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿತ್ತು. ಬೆಳಿಗ್ಗೆ 10 ಗಂಟೆಯ ನಂತರ ಮದ್ಯ ಮಾರಾಟ ಮಾಡಬೇಕು ಅನ್ನೋ ನಿಯಮ ಇದೆ. ಆದ್ರೆ ಈ ಬಾರ್ ಮಾಲೀಕರು ಈ ನಿಯಮಕ್ಕೆ ಕ್ಯಾರೇನೆ ಅಂತ ಇಲ್ಲ. ಬೆಳ್ಳಂಬೆಳಿಗ್ಗೆ ಬಾರ್ಗಳನ್ನ ಓಪನ್ ಮಾಡಿ ಮದ್ಯವನ್ನ ಬೆಳಗ್ಗೆಯೇ ಹಂಚ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಬೆಳಿಗ್ಗೆ 5:30 ಸುಮಾರಿಗೆಲ್ಲ ಬಾರ್ಗಳ ಮುಂದೆ ಬಂದು ನಿಂತಿರ್ತಾರೆ. ಕಾಫಿ, ಟೀ ಕುಡಿಯೋದು ಬಿಟ್ಟು ಇಲ್ಲಿ ಮದ್ಯವನ್ನ ಕುಡಿತಾ ಇರ್ತಾರೆ. ಇಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಮಕ್ಕಳನ್ನ ಕೂಡ ಬಳಸ್ಕೊಳ್ಳಾಗ್ತಾ ಇರುವಂತದ್ದು ಒಂದು ದೊಡ್ಡ ಅಪರಾಧ ಕೂಡ ಮಾಡ್ಲಾಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರಾ ಅನ್ನುವಂಥದ್ದು ಈಗ ಪ್ರಶ್ನೆ. ಹಾಗಿದ್ರೆ ಇದೆಲ್ಲ ಸ್ಥಳೀಯ ಪೊಲೀಸ್ ಠಾಣೆಗೆ ಗೊತ್ತಿಲ್ವಾ, ಪೊಲೀಸ್ ಸಿಬ್ಬಂದಿಗೆ ಗೊತ್ತಾಗದೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಜನಶ್ರೀ ತಂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ಲಿಕ್ಕೆ ತೆರಳ್ತಾ ಇದ್ದಂತೆ ಎಲ್ಲರೂ ಕ್ಯಾಮ್ರಾವನ್ನ ನೋಡಿ ಕೆಲವರು ಓಡ್ ಹೋದ್ರೆ, ಇನ್ನು ಕೆಲವರು ತಾವು ಹೇಳೋಕ್ಕೂ ಆಗದಂತಹ ಸ್ಥಿತಿಯಲ್ಲಿದ್ರು. ತುಮಕೂರಿನ ಮದ್ಯಪ್ರಿಯರು 24 ಗಂಟೆ ಕೂಡ ಮದ್ಯದ ನಶೆಯಲ್ಲಿ ಈಗ ತೇಲಾಡ್ತಾ ಇದ್ದಾರೆ. ಆದ್ರೆ ಇದು ಸ್ಥಳೀಯ ಪೊಲೀಸ್ ಠಾಣೆಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಮದ್ಯವನ್ನ ಹಂಚ್ತಾ ಇರುವಂತದ್ದು. ಮದ್ಯ ಪ್ರಿಯರಿಗಂತೂ ಇಲ್ಲಿ ಮದ್ಯ ಬೆಳಗ್ಗೆನೆ ಸಿಗುತ್ತೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇನ್ನು ಆತ ಬೆಳಗ್ಗೆನೆ ಮದ್ಯವನ್ನ ಕುಡಿತಾ ಇದ್ದಾನೆ. ಆದ್ರೆ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇದ್ದಂತೆ ಶೂಟ್ ಮಾಡಬೇಡಿ ಅಂತ ಹೇಳುವಂತ ಮಾತನ್ನ ಕೂಡ ನೀವು ಕೇಳಿಸ್ಕೊಂಡ್ರಿ. ಅಲ್ಲಿ ಬೆಳ್ಳಂಬೆಳಿಗ್ಗೆನೆ ಬೆಳಿಗ್ಗೆ 5:30 ಸುಮಾರಿಗೆಲ್ಲ ಇಲ್ಲಿ ಮದ್ಯ ಸಿಗುತ್ತೆ. ಇನ್ನು ಬೆಳಿಗ್ಗೆ 10 ಗಂಟೆಯ ನಂತರ ಮಾತ್ರ ಈ ರೀತಿ ಮದ್ಯವನ್ನ ಹಂಚಬೇಕು ಅನ್ನುವಂತಹ ನಿಯಮ ಇದೆ, ಕಾನೂನಿದೆ. ಆದ್ರೆ ಕಾನೂನನ್ನ ಉಲ್ಲಂಘಿಸಿ ಇಲ್ಲಿ ಮದ್ಯವನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಇನ್ನು ನಿಂತಲ್ಲೇ ಅಲ್ಲಿ ಕುಡಿತಾ ಇರುವಂತಹ ಜನರನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಆದ್ರೆ ಕ್ಯಾಮ್ರಾ ಕಂಡಂತಹ ತಕ್ಷಣ ಅಲ್ಲಿ ಸಾಕಷ್ಟು ಜನ ಹೋಗಿದ್ದಾರೆ. ಶೂಟ್ ಮಾಡಬೇಡಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ತಾವು ಹೇಳೋಕ್ಕೂ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಇನ್ನು ಬೆಳ್ಳಂಬೆಳಿಗ್ಗೆನೆ ಎಷ್ಟು ಅಲ್ಲಿ ಮದ್ಯವನ್ನ ಏರಿಸಿರಬಹುದು ಅನ್ನುವಂಥದ್ದು ಊಹೆಗೆ ಬರಬಹುದು. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವಂತಹ ಹಲವು ಬಾರ್ಗಳು ಬೆಳಿಗ್ಗೆ 5:30ಕ್ಕೆ ಓಪನ್ ಆಗಿರ್ತವೆ. ಇಲ್ಲಿ ಜನ ಬೆಡ್ ಕಾಫಿ ಬದಲಿಗೆ ಕುಡಿಯೋದು ಮದ್ಯವನ್ನ. ನವೀನ ವೈನ್, ಕಲ್ಪನಾ ವೈನ್, ಅನ್ನಪೂರ್ಣೇಶ್ವರಿ ವೈನ್, ನಂಜುಂಡೇಶ್ವರ ವೈನ್, ಹಾಗೆ ಎಂಜಿ ರಸ್ತೆ ಸಮೀಪ ಇರುವಂತಹ ಶ್ರೀನಿವಾಸ್ ಬಾರ್, ಶಿಲ್ಪಾ ಬಾರ್ ಅಂಡ್ ರೆಸ್ಟೋರೆಂಟ್, ಹೀಗೆ ಸುಮಾರು 50ಕ್ಕೂ ಹೆಚ್ಚು ಬಾರ್ಗಳಲ್ಲಿ ಬೆಳಗ್ಗೆನೆ ಮದ್ಯವನ್ನ ಮಾರಾಟ ಮಾಡ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಬೆಳ್ಳಂಬೆಳಿಗ್ಗೆನೆ ಇಲ್ಲಿ ಕಾಫಿ, ಟೀ ಕುಡಿಯೋದು ಬಿಟ್ಟು ಮದ್ಯವನ್ನ ಕುಡಿತಾ ಇರುವಂತದ್ದು. 5:30 ಸುಮಾರಿಗೆಲ್ಲ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗಿರ್ತವೆ. ಸಾಕಷ್ಟು ಜನ ಇಲ್ಲಿ ಬೆಳ್ಳಂಬೆಳಿಗ್ಗೆನೆ ಬಂದು ಮದ್ಯವನ್ನ ಏರಿಸುವಂತದ್ದು. ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದ? 9ಕ್ಕೆ. ಮತ್ತೆ ಇಷ್ಟೊತ್ತಿಗೆ 9 ಗಂಟೆಗೆ ಓಪನ್ ಮಾಡ್ಬೇಕಾ? 9 ಎಷ್ಟು ಗಂಟೆಗೆ ಮಾರೋದು? 10 ಗಂಟೆ ಇರ್ಬೇಕಲ್ಲ ಸರ್. 10 ಗಂಟೆ ಓಪನ್. ಇಷ್ಟೊತ್ತಿಗೆ ಮಾರ್ತಾ ಇದ್ದೀರಾ ಡ್ರಿಂಕ್ಸ್? ಮಾರ್ಬೋದಾ? ಬಾರ್ ಟೈಮು ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದ? 9ಕ್ಕೆ. ಮತ್ತೆ ಇಷ್ಟೊತ್ತಿಗೆ 9 ಗಂಟೆಗೆ ಓಪನ್ ಮಾಡ್ಬೇಕಾ? 9 ಎಷ್ಟು ಗಂಟೆಗೆ ಮಾರೋದು? 10 ಗಂಟೆ ಇರ್ಬೇಕಲ್ಲ ಸರ್. 10 ಗಂಟೆ ಓಪನ್. ಇಷ್ಟೊತ್ತಿಗೆ ಮಾರ್ತಾ ಇದ್ದೀರಾ ಡ್ರಿಂಕ್ಸ್? ಮಾರ್ಬೋದಾ?
ಬಾರ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇಲ್ಲಿ ಬೆಳ್ಳಂ ಬೆಳಗಿನೇ ಕಾಫಿ ಟೀ ಕುಡಿಯೋ ಬದಲು 5:30 ಸುಮಾರಿಗೆಲ್ಲ ಬಂದು ಇಲ್ಲಿ ಮದ್ಯವನ್ನ ಸೇವಿಸ್ತಾ ಇರುವಂತದ್ದು, ಅದರಲ್ಲೂ ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಅಂದ್ರೆ ಮಕ್ಕಳನ್ನ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಕೇಳೋರು ಇಲ್ವಾ? ಅಬಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಪೊಲೀಸ್ ಠಾಣೆ ಏನ್ ಮಾಡ್ತಾ ಇದೆ ಅಂತ? ಐಶ್ವರ್ಯ, ಖಂಡಿತವಾಗ್ಲೂ ನೀವು ಹೇಳಿದ್ದು ನಿಜಾನೇ. ಏನಂತಂದ್ರೆ ತುಮಕೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಏನು ಮದ್ಯ ಮಾರಾಟ ಮಾಡೋದು ನಡೀತಾ ಇತ್ತು. ಇದಕ್ಕೆ ಏನು ಗ್ರಾಮೀಣ ಜನರು ಈ ಬಗ್ಗೆ ಯಾವುದೇ ಕ್ರಮ ಅಬಕಾರಿ ಇಲಾಖೆನವರು ತಗೊಳ್ತಾ ಇಲ್ಲ ಅನ್ನೋ ದೂರು ಕೇಳ್ಬರ್ತಿತ್ತು. ಇದ್ರ ಹಿಂದೆನೆ ಏನಂದ್ರೆ ತುಮಕೂರು ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತಹ ಬಾರ್ಗಳಲ್ಲಿ, ಅಂದ್ರೆ ಲೈಸೆನ್ಸ್ಡ್ ಬಾರ್ಗಳಲ್ಲಿ, ಪರವಾನಗಿ ಹೊಂದಿರುವಂತಹ ಬಾರ್ಗಳಲ್ಲೇನೆ ಬೆಳಗಿನ ಜಾವ ಸುಮಾರು 5 ಗಂಟೆಗೆ ಬಾರ್ಗಳು ಓಪನ್ ಆಗ್ತವೆ ಮತ್ತು 5 ಗಂಟೆಗೆ ಏನು ಪಾನಪ್ರಿಯರು ಬಂದು ಇಲ್ಲಿ ಒಂದು ಮದ್ಯವನ್ನ ಸೇವಿಸುವಂತದ್ದು. ಏನಂದ್ರೆ ಅದರಲ್ಲಿ ಮಕ್ಕಳನ್ನು ಸಹ ಮಕ್ಕಳನ್ನು ಸಹ ಬಳಸಲಾಗ್ತಾ ಇದೆ. ಈ ವಿಚಾರಕ್ಕೆ ಏನು ಅಬಕಾರಿ ಇಲಾಖೆ ಏನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವರು ನಮ್ಗೆ ಕಂಡಾಗ ನಾವು ಅದಕ್ಕೆ ಅವ್ರಿಗೆ ಫೈನ್ ಹಾಕಿದ್ದೇವೆ ಅಂತಾನು ಹೇಳ್ತಾರೆ. ಆದ್ರೆ ಈವರೆಗೂ ಸುಮಾರು 30ಕ್ಕೂ ಹೆಚ್ಚು ಬಾರ್ಗಳಲ್ಲಿ ಬೆಳಗಿನ ಜಾವ, ಅಂದ್ರೆ ಕಾನೂನು ಪ್ರಕಾರ ಇರುವಂತದ್ದು ಬೆಳಗ್ಗೆ 10 ಬಾರನ್ನ ಓಪನ್ ಮಾಡಬೇಕಾಗುತ್ತೆ. ಆದ್ರೆ ಬೆಳಗ್ಗೆ 5 ಬಹಳಷ್ಟು ಮಾರಾಟ, ಅಂದ್ರೆ ಜನ ಗುಂಪಾಗಿ ಬಂದು ಇಲ್ಲಿ ಏನೋ ಮದ್ಯವನ್ನ ಸ್ವೀಕರಿಸಿ ತಗೊಂಡು ಮಾಡ್ತಾ ಇರುವಂತ ಅಕ್ರಮವಾದಂತ ಈ ಚಟುವಟಿಕೆ ನಡೀತಾನೆ ಇದೆ. ಖಂಡಿತವಾಗ್ಲೂ ಈ ಬಗ್ಗೆ ಏನು ಅಬಕಾರಿ DC ಅವರು ಈ ಕೂಡಲೇ ಈ ಕಡೆ ಗಮನ ಹರಿಸಿ ಇವ್ರ ಬಗ್ಗೆ ಏನೋ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರವಿ, ಇಲ್ಲಿ ಮುಖ್ಯವಾಗಿ ಹೇಳುವಂತಹ ಪ್ರಶ್ನೆ, ಅನುಮಾನ ಅಂದ್ರೆ ಇದೇನು ಸ್ಥಳೀಯ ಪೊಲೀಸ್ ಠಾಣೆಗೆ ಗೊತ್ತಾಗದೆ ಆಗತ್ತಾ? ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಏನು ಗೊತ್ತಾಗದೆ ಆಗತ್ತಾ? ಅಂದ್ರೆ ಬೆಳಗ್ಗೆನೆ ಇಷ್ಟೆಲ್ಲಾ ಸಪ್ಲೈ ಮಾಡ್ತಾರೆ, ಮಕ್ಕಳನ್ನ ಬಳಸ್ಕೊಳ್ತಾರೆ, 50ಕ್ಕಿಂತ ಹೆಚ್ಚು ಬಾರ್ಗಳಲ್ಲಿ ಈ ರೀತಿ ಬೆಳಗ್ಗೆನೆ ಮದ್ಯವನ್ನ ಮಾರ್ತಾರೆ ಅಂದ್ರೆ ಗೊತ್ತಿಲ್ಲದೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ನಿದ್ದಾರೆ ಅಂದ್ರೆ ಜಾಣಕುರುಡತನ ಪ್ರದರ್ಶಿಸ್ತಾ ಇದ್ದಾರೆ ಅಂತ ತಾನೇ ಅರ್ಥ? ಖಂಡಿತ ಐಶ್ವರ್ಯ, ಏನು ಇದು ಅಬಕಾರಿ ಪೊಲೀಸರು ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಎಲ್ಲರ ಗಮನಕ್ಕೂ ಇದ್ದೇ ಇದೆ. ಯಾಕಂದ್ರೆ ತುಮಕೂರು ನಗರ ಪ್ರದೇಶ ಅಂದ್ರೆ ಏನು ತುಮಕೂರಿನ ಹೃದಯ ಭಾಗ ಇರುವಂತ ಬಸ್ ಸ್ಟ್ಯಾಂಡ್ ನಲ್ಲಿ, ಅದು ಖಾಸಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಈ ರೀತಿ ಬೆಳಗ್ಗೆನೆ ಅಂದ್ರೆ ಡೋರ್ ಅನ್ನ ಓಪನ್ ಮಾಡಿ ಬಾರ್ನ ಕದವನ್ನ ತೆಗೆದು ಅಲ್ಲೇ ಡೈರೆಕ್ಟ್ ಆಗಿ ಒಂದು ಏನು ಮದ್ಯವನ್ನ ಮಾರಾಟ ಮಾಡೋದು ಎಲ್ರಿಗೂ ಗೊತ್ತಿದೆ. ಇದು ಒಂದು ಜಾಣ ಕುರುಡು ಅಂತಾನೆ ಹೇಳ್ಬೋದು. ಅಥವಾ ಇದರಲ್ಲಿ ಅಬಕಾರಿ ಪೊಲೀಸರು ಶಾಮೀಲಾಗಿದ್ದಾರಾ, ಅವ್ರಿಗೂ ಏನಾದ್ರು ಇದ್ರಲ್ಲಿ ಏನಾದ್ರು ಇನ್ಕಮ್ ಸಿಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಸಹ ಹೇಳುವಂತದ್ದು. ಏನಂದ್ರೆ ಅಬಕಾರಿಗೆ ಇಲಾಖೆಗೆ ಪೊಲೀಸರು ಏನು ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಅಬಕಾರಿ ನಿರೀಕ್ಷಕರುಗಳು ಅಂತ ಇರ್ತಾರೆ. ಕೂಡಲೇ ಅವ್ರ ಗಮನಕ್ಕೆ ಬಂದಿದ ತಕ್ಷಣ ಆ ಸಂಬಂಧಪಟ್ಟಂತ ಬಾರ್ ಲೈಸೆನ್ಸ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವ್ರಿಗೆ ದಂಡವನ್ನ ವಿಧಿಸಬೇಕು. ಈ ಪ್ರಕ್ರಿಯೆಗಳನ್ನ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಇಷ್ಟೇ ಅಲ್ಲ, ಇದು ಒಂದು ಸಮಸ್ಯೆ ಏನಂದ್ರೆ ಇದು ಬಹಳಷ್ಟು ಒಂದು ದೊಡ್ಡ ಜಾಲನೆ ಇದೆ ಅನ್ನೋದು ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಏನಂದ್ರೆ ಇಲ್ಲಿಂದ ತುಮಕೂರು ನಗರ ಪ್ರದೇಶದಿಂದ ಗ್ರಾಮೀಣದ ಪ್ರದೇಶಕ್ಕೆ ಬಹಳಷ್ಟು ಮದ್ಯಗಳು ಅಕ್ರಮವಾಗಿ ರವಾನೆ ಆಗುತ್ತೆ. ಇಂಥ ಅಕ್ರಮ ಚಟುಗಳು ಬಹಳಷ್ಟು ರೀತಿ ತುಮಕೂರಲ್ಲಿ ನಡೀತಾ ಇದ್ರು ಸಹ ಈ ತುಮಕೂರು ಜಿಲ್ಲಾಧಿಕಾರಿ ಏನು DC ಏನು ಅಬಕಾರಿ DC ಇದ್ದಾರೆ ಅಥವಾ ನಿರೀಕ್ಷಕರಿದ್ದಾರೆ, ಯಾವುದೇ ರೀತಿ ಕ್ರಮಗಳು ಕೈಗೊಳ್ತಾ ಇಲ್ಲ ಐಶ್ವರ್ಯ. ಇನ್ನು ರವಿ, ಹಾಗಿದ್ರೆ ಇನ್ನು ನೋಡಿದ ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ? ಬಗ್ಗೆ ದೂರು ದಾಖಲೆ ಆಗಿದೆಯಾ? ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಅಂತ? ಇಲ್ಲ ಐಶ್ವರ್ಯ, ಏನು ಇದು ಪಾನಮತ್ತರಿಗೆ ಏನು ಪಾನಪ್ರಿಯರಿಗೆ ಖುಷಿ ಕೊಡುವಂತ ವಿಚಾರನೆ ಆಗಿದ್ರು ಇದು ಅಕ್ರಮ, ಏನಂದ್ರೆ ಕಾನೂನು ವಿರುದ್ಧವಾಗಿ ನಡೆಯುವಂತ ಚಟುವಟಿಕೆ. ಈ ಬಗ್ಗೆ ಸ್ಥಳೀಯರು ಬಹಳಷ್ಟು ಸರಿ ನಾವು ಅಬಕಾರಿ ನಿರೀಕ್ಷಕರಿಗೆ ನಾವು ದೂರನ್ನ ನೀಡಿದ್ದೇವೆ. ಆದ್ರೂ ಸಹ ಏನಂದ್ರೆ ಒಂದ್ 3 ದಿವಸ ಬಾರನ್ನ ಮುಚ್ತಾರೆ, ನಂತರ ಮತ್ತೆ ಇದೇ ರೀತಿ ನಡೀತಾನೆ ಇರುತ್ತೆ ಅನ್ನುವಂತ ಏನು ಮಾತುಗಳನ್ನ ಸಾರ್ವಜನಿಕರು ಏನ್ ಹೇಳ್ತಾರೆ. ಅಷ್ಟೇ ಅಲ್ಲ, MG ರೋಡ್ ನಲ್ಲಿ ಇರುವಂತಹ ಶಿಲ್ಪಾ ಬಾರ್ ಇದೆ, ಈ ಬಾರ್ ಪಕ್ಕದಲ್ಲೇ ಮನೆ ಇದೆ. ಮತ್ತು ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮಕ್ಕಳು ಬೆಳಗ್ಗೆ ಎದ್ದು ಶಾಲೆಗೆ ಹೋಗ್ತಾ ಇರ್ತಾರೆ ಟೈಮಲ್ಲಿ ಮಕ್ಕಳಿಗೆ ಮತ್ತು ನಮ್ಗೆ ಗಾಡಿಗಳಿಗೆ ಅಡ್ಡ ಬರ್ತಾ ಇರ್ತಾರೆ, ಕುಡಿದು ತಟ್ಟಾಡ್ತಾ ಇರ್ತಾರೆ, ಪೂರ್ತಿ ಏನು ಟೈಟ್ ಆಗಿರ್ತಾರೆ. ಸೊ ನಮ್ಗಂತೂ ಬಹಳಷ್ಟು ಕಿರಿಕಿರಿ ಉಂಟು ಮಾಡುತ್ತೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಮಾತುಗಳನ್ನು ಸಹ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಏನು ಅಂದ್ರೆ ಇದರ ನಾರ್ಮ್ಸ್ ಅಂತ ಏನು ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನ್ ಹೇಳ್ತಾರೆ, ಬಾರ್ ಅಥವಾ ಏನು ವೈನ್ಸ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಇರಬಹುದು. ಆದ್ರೆ ಏನು ಜನನಿ ಬಿಟ್ಟು ಅಂದ್ರೆ ಇದು ಮನೆ ಇರುವಂತ ಮನೆ ಎಲ್ಲಿ ಇರುತ್ತೋ, ಮನೆಗಳು ಎಲ್ಲಿರುತ್ತೋ ಅಲ್ಲಿ ಇಷ್ಟು ಮೀಟರ್ ದೂರದ ಅಂತರದಲ್ಲಿ ಬಾರ್ಗಳಿಗೆ ಲೈಸೆನ್ಸ್ ಕೊಡ್ಬೇಕು ಅಂತ ಇರುತ್ತೆ. ಆದ್ರೆ ಇಂಥ ಯಾವುದೇ ಕಾನೂನನ್ನ ತುಮಕೂರಿನಲ್ಲಿ ಪಾಲಿಸ್ತಾ ಇಲ್ಲ. ಬಹಳಷ್ಟು ಪರವಾನಗಿ ಇರೋದು ಒಬ್ಬರ ಹೆಸರಲ್ಲಾದ್ರೆ ಅವರು ಲೀಸ್ಗೆ ಅಂತ ಮತ್ತೊಬ್ಬರು ಕೊಟ್ಟಿರ್ತಾರೆ. ಅವ್ರೇನಂದ್ರೆ ಅವ್ರು ಬರುವಂತ ಹಣನ ಅವರು ರಿಕವರಿ ಮಾಡ್ಬೇಕು. ಸೊ ಹಾಗಾಗಿ ರಾತ್ರಿ 12 ಗಂಟೆ ಆದ್ರೂ ಮದ್ಯವನ್ನ ಮಾರೋದು ಮತ್ತು ಬೆಳಗಿನ ಜಾವ ಮದ್ಯವನ್ನ ಮಾರೋದು, ಏನ್ರ ಲಾಭಕ್ಕೋಸ್ಕರ ಈ ರೀತಿ ಒಂದು ದಂಧೆನ ಮಾಡ್ತಾ ಇದ್ದಾರೆ ಐಶ್ವರ್ಯ.
ಇನ್ನು ರವಿ, ಬಾರ್ ಓನರ್ಗಳೇನೋ ಒಂದ್ ಕಡೆ ಲಾಭ ಮಾಡ್ಕೊಳ್ತಾರೆ, ಇನ್ನೊಂದ್ ಕಡೆ ಪಾನಪ್ರಿಯರು ಹೋಗಿ ಕುಡಿತಾರೆ. ಆದ್ರೆ ಇವೆಲ್ಲದರ ಮಧ್ಯ ಅಧಿಕಾರಿಗಳು ಸುಮ್ನಿದ್ರು ಕೂಡ ಇಲ್ಲಿ ಬಲಿಯಾಗ್ತಾ ಇರುವುದು ಮಕ್ಕಳು. ಅಲ್ಲಿ ಬಾಲ ಕಾರ್ಮಿಕರನ್ನ ಮಾಡ್ಕೊಳ್ಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಏನ್ ಮಾಡ್ತಾ ಇದೆ? ಇಷ್ಟು ಕಾಣ್ತಾ ಇಲ್ವಾ ಅವ್ರಿಗೆ? ಆ ಮಕ್ಕಳನ್ನ ರಕ್ಷಿಸೋರು ಯಾರು ಅಂತ ಆಗಿದ್ರೆ? ಹೌದು ಐಶ್ವರ್ಯ, ಈ ಬಗ್ಗೆ ಏನು ಬಾಲ ಕಾರ್ಮಿಕರನ್ನ ಖಂಡಿತ ಬಳಸ್ಕೊಳ್ಳಾಗ್ತದೆ. ಏನಂತಂದ್ರೆ ತುಮಕೂರು ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತಹ ನಂಜುಂಡೇಶ್ವರ ವಯಸ್ಸಿನಲ್ಲಿ ನಾವು ಏನು ರವಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಇನ್ನು ಅಬಕಾರಿ ಡಿಸಿ ಆಗಿರುವಂತಹ ಸುಮಿತ್ರಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, 50ಕ್ಕೂ ಹೆಚ್ಚು ಬಾರ್ಗಳು ಬೆಳಗ್ಗೆನೆ ಓಪನ್ ಆಗುತ್ತೆ. ಇಲ್ಲಿ ಕಾಫಿ ಟೀ ಕುಡಿಯೋದ್ ಬಿಟ್ಕೊಂಡು ಜನ ಬಂದು ಮಧ್ಯಾಹ್ನ ಕುಡಿತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಈ ರೀತಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್ ನೀವು ಈ ಬಗ್ಗೆ? ಇಲ್ಲ, ಈ ತರ ಕಂಪ್ಲೇಂಟ್ ಇವಾಗ ಟಿವಿಲಿ ಬಂತು ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಎಲ್ಲರನ್ನ ಕಳ್ಸಿದೀನಿ. ನಾನು ಈಗ ಸ್ಪಾಟಿಗೆ ನನ್ನ ಇನ್ಸ್ಪೆಕ್ಟರ್ಸ್ ನ ಕಳ್ಸಿದೀನಿ. ನಾಳೆ ಬೆಳಿಗ್ಗೆಯಿಂದ ನಾನೇನೆ ವಿಸಿಟ್ ಮಾಡ್ತೀನಿ. ಆ ತರ ಕಂಡ ತಕ್ಷಣ ನಾನು ಅವ್ರ ಮೇಲೆ ನಾನೇ ಕೇಸ್ ಮಾಡ್ತೀನಿ. ಯಾಕಂದ್ರೆ ನಾಳೆ ಮಾರ್ನಿಂಗ್ ಓಪನ್, ನಾನೇ ಮಾರ್ನಿಂಗ್ ರೌಂಡ್ಸ್ ಹೋಗ್ತೀನಿ. ನಾನು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಸ್ ಗಳಿಗೆಲ್ಲ ಹೇಳಿದೀನಿ. ಇವಾಗ ಯಾವುದೇ ಶಾಪ್ ನಾವು ಟೈಮ್ ಗಿಂತ ಮುಂಚೆ ತೆಗಿಬಾರ್ದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವಾಗ ನಾನು. ಓಕೆ, ಹಾಗಾದ್ರೆ ಏನ್ ಕ್ರಮ ಕೈಗೊಳ್ತೀರಾ ಮೇಡಮ್ ಈ ತರ ಬಾರ್ ಓನರ್ಗಳ ಮೇಲೆ, ಬಾರ್ಗಳ ಮೇಲೆ? ಅಲ್ಲ, ಅದೇ ಈಗ ನಾವು ಅದ್ರ ಕ್ರಮ ಅದ್ರ ಕಾನೂನು ಪ್ರಕಾರ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ. ನಾವು ಆತರ ಮಾರ್ನಿಂಗ್ ಟೈಮ್ ನಿಗದಿತ ಅವಧಿಕ್ಕಿಂತ ಮುಂಚೆ ಓಪನ್ ಮಾಡಿದ್ರೆ. ಮೇಡಮ್, ಇನ್ನು ಇಲ್ಲಿ ಶಾಕಿಂಗ್ ಏನು ಅಂತ ಅಂದ್ರೆ, ಬಾಲ ಕಾರ್ಮಿಕರನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರುವಂತದ್ದು ಸಾಕಷ್ಟು ಜನ ಮಕ್ಕಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಬಾಲ ಕಾರ್ಮಿಕರ ಆತರ ನಾವು ನಮ್ಮ ಇದೆಲ್ಲ ಕ್ಲಾಸ್ ಅಲ್ಲಿ ಹಾಕ್ತಿವಿ. ಯಾವುದೇ ಬಾಲ ಕಾರ್ಮಿಕನ ಇಟ್ಕೊಳ್ಬಾರ್ದು ಅಂತ. ಆಮೇಲೆ ಅದು ಬಾಲ ಕಾರ್ಮಿಕನ ನೇಮಿಸ್ಕೊಳ್ಳೋದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರ್ತದೆ. ಅವರು ಕ್ರಮ ಕೈಗೊಳ್ತಾರೆ ಅದ್ರ ಬಗ್ಗೆ. ಅಲ್ಲ, ಈಗ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ಹಾಗಿದ್ರೆ ಅವರಂತೂ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಈ ಬಗ್ಗೆ ಏನಾದ್ರು ಅಲ್ಲ ನೀವು ಈ ಬಗ್ಗೆ ಏನಾದ್ರು ಬಗ್ಗೆ ನಮ್ಗೆ ಗಮನಕ್ಕೆ ಬಂದಿಲ್ಲ. ಓಕೆ, ಇಲ್ಲ, ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಮೇಡಮ್, ಅಲ್ಲಿ ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅದೇ ನಾವು ಅದು ಕಾರ್ಮಿಕರ ಇಲಾಖೆಯ ವ್ಯಾಪ್ತಿಗೆ ಬರ್ತದೆ ಅದು. ನಾನು ಇದು ರೌಂಡ್ ಕಳ್ಸ್ಬಿಟ್ಟಿವಾಗ ನಾನು ಚೆಕ್ ಮಾಡಿಸ್ತೀನಿ. ಅಲ್ಲ, ಈಗ ಅವ್ರ ವ್ಯಾಪ್ತಿಗೆ ಬಂದ್ರು, ನೀವೇನಾದ್ರೂ ಅವ್ರಿಗೆ ಗಮನಕ್ಕೆ ತರಬಹುದಾ? ಈ ರೀತಿ ಆಗ್ತಾ ಇದೆ, ಸಾಕಷ್ಟು ಬಾರ್ಗಳಲ್ಲಿ ಅಪ್ರಾಪ್ತ ಮಕ್ಕಳು ಕೆಲಸ ಮಾಡ್ತಾ ಇದಾರೆ. ಇನ್ನು ಕಾರ್ಮಿಕರ ಡಿಪಾರ್ಟ್ಮೆಂಟ್ ನಾನೇ ಮಾತಾಡ್ತೀನಿ ಅಲ್ಲಿ ಆಫೀಸರಿಗೆ. ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಧನ್ಯವಾದ ಮೇಡಮ್. ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದ್ರೆ. ಒಟ್ಟಾರೆ ಡಿಸಿ ಅವರ ಮಾತುಗಳಿದು. ಅವರು ಬಾಲಕಾರ್ಮಿಕ ಏನು ಇಲಾಖೆ ವ್ಯಾಪ್ತಿಗೆ ಈ ಒಂದು ನನ್ನ ಹೇಳಿಕಾಗಲ್ಲ, ಆದ್ರೂ ಕೂಡ ಅವರ ಗಮನಕ್ಕೆ ನಾನು ತರ್ತೀನಿ ಅನ್ನುವಂತಹ ಒಂದು ಮಾತನ್ನ ಅವರು ಕೂಡ ಹೇಳಿದ್ರು. ಆದ್ರೆ ನಾಳೆ ಬೆಳಿಗ್ಗೆ ನಾನು ರೌಂಡ್ಸ್ಗೆ ಹೋಗ್ತೀನಿ, ಈ ಬಗ್ಗೆ ಅಲ್ಲಿ ಏನ್ ಈ ರೀತಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಿದ್ದಾರೆ, ಟೈಮಿಂಗ್ ಮುಂಚೆನೆ ಓಪನ್ ಆಗ್ತಾ ಇದೆ ಬಾರ್ಗಳು, ಅಲ್ಲಿ ಅವರ ಮೇಲೆ ಕ್ರಮವನ್ನ ಕೈಗೊಳ್ತೀನಿ ಅನ್ನುವಂತಹ ಮಾತನ್ನ ಕೂಡ ಡಿಸಿ ಅವರು ಹೇಳಿದ್ರು. ಒಟ್ಟಾರೆ ಬೆಳ್ಳಂಬೆಳಿಗ್ಗೆ 5:30 ಸುಮಾರಿಗೆಲ್ಲ ಇಲ್ಲಿ ಬಾರ್ಗಳು ಓಪನ್ ಆಗುತ್ತೆ. ಸಾಕಷ್ಟು ದಿನಗಳಿಂದ ಈ ರೀತಿ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರ? ಮುಂದೆ ಈಗ ಡಿಸಿ ಅವರು ಹೇಳಿರೋ ಹಾಗೆ ಕ್ರಮವನ್ನ ಕೈಗೊಂಡ ನಂತರ ಆದ್ರೂ ಇದು ಹಿಡಿತಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರ್ರುಳಿತನ. ಅದು ಯಾವುದು? ನಮ್ಮೆಲ್ಲರನ್ನು ಅಹಿಂಸೆಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು